ಅಮ್ಮಯ್ಯ ಟೆನ್ಷನ್ ಮಾಡ್ಕೊಬಿಟ್ಟೈತೆ. ಅದಕ್ಕೆ ಹಂಗೆ ಆಗೈತೆ. ಅವ್ರು ಅದಕ್ಕೆ ನಾನು 3 ದಿವಸ ಬಿಟ್ಟು ಮಾಡ್ತೀವಿ ಆಪ್ರೇಷನ್ ಅಂತ ಹೇಳೋರು. ಇನ್ನೂ 3 ದಿವಸ ಬೇಕಂತ. ಶುಕ್ರವಾರ ಶನಿವಾರ ಮಾಡ್ತೀವಿ ಅಂತ ಹೇಳಿದ್ರಪ್ಪ ಡಾಕ್ಟ್ರು. ಅದೇನೋ ಸ್ವಲ್ಪ ಒಳಗಡೆ ಅದೇನೋ ಪದ್ರಿ ಇರುತ್ತಂತೆ. ಅದೇನೋ ಸ್ವಲ್ಪ ಮೆತ್ತಗಾಗಬೇಕಂತಪ್ಪ. ಏನೋ ಸ್ವಲ್ಪ ಅದರಲ್ಲಿ ಏನೋ ಹೇಳಿದ್ರಪ್ಪ. ಅದೇನೋ ಆಗೈತೆ. ಇದಕ್ಕೆ ಈ ಟ್ಯಾಬ್ಲೆಟ್ಗಳು ತೊಗೋಬೇಕು. ತೊಗೊಂಡ್ರೆ ನಮ್ಗೆ ಆಪ್ರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಅದೇನಾದರೂ ಹೊಡ್ಕೊಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದೇನೋ ಗೆಡ್ಡೆನ ಏನೋ ಆಗೈತೆ ಅಂತ ಹೇಳಿದ್ರು ಇವಳೆ. ಅದೇನಂತ ನನಗೆ ಅವ್ರು ಹೇಳೋದಕ್ಕೆ ಒಂಥರ ಭಯ ಆದಂಗೆ ಆಗುತ್ತೆ ನನಗೆ ಹಾಸ್ಪಿಟ್ಲದು. ಟೆನ್ಷನ್ ಮಾಡ್ಕೊಂಬದೇನಿಲ್ಲ, ನಾನು ಅದೇ ಹೇಳಿದ್ದೀನಿ. ಅಜ್ಜಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣಜ್ಜಿ, ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನಿರು ಅಂತ ಹೇಳಿದ್ದೀನಿ. ಅದಕ್ಕೆ ಊಟ ಮಾಡಿ ಮಾಲಿಕೆಣ್ತು. ಚೆನ್ನಾಗಿ ನೋಡ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ. ಶುಕ್ರವಾರ ಶನಿವಾರ ಹೋಗಿ ಮಾಡಿಸ್ಬಿಡೋಣ. ಅದಕ್ಕೆ ಸರ್ ಮಾಡಿಸ್ಬಿಡ್ತೀನಿ, ಈಗಲೇ ಅಡ್ಮಿಟ್ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ದೆ. ಅದಕ್ಕೆ ಅವರು ಇನ್ನೂ 3 ದಿವಸ ಬೇಕು ಅಂತ ಹೇಳಿದ್ರು. ಅದೇನೋ ಟ್ಯಾಬ್ಲೆಟ್ ಮೆಡಿಸನ್ ಎಲ್ಲ ತೊಗೋಬೇಕಂತೆ. ನಾವು ಏನಾದರೂ ಇದ್ರೆ ಕಣ್ರಿ ಹೇಳೋದು, ಸುಮ್ಮನೆ ಹೇಳಲ್ಲ ಡಾಕ್ಟ್ರು. ಹೈ, ಲಕ್ಷ್ಮಜ್ಜಿನ ಶೌರ್ಯಮ್ಮವ ಬಂದ್ಬಿಟ್ರು. ಅಲ್ಲೋಡ್ರಿ, ವಾರಾಗೆ ಇದ್ದಾಳೆ ಕಣಮ್ಮ ಋತು. ಬನ್ನಿ ಬನ್ನಿ, ಬರಬೇಕು ಬನ್ನಿ, ಇಳಿದು ಬನ್ನಿ. ಇಲ್ಲೇ ನಿಲ್ಲಿಸ್ಲಾ ನಮ್ಮ ಗಾಡಿನ? ಶೌರ್ಯಮ್ಮ ಇಲ್ಲೇ ನಿಲ್ಸು. ಅಲ್ಲೇ ಸೈಡಿಗೆ ಹಾಕಿ ಬಾರಾಜಿ, ನೀನು ನಿಲ್ದು ಸೈಡಿಗೆ ಹಾಕಿ ಬರುತ್ತೆ. ಅಲ್ಲೊಂದಿಟ್ಟು ಮುಂದಕ್ಕೆ ಬಿಟ್ಟು ಬರೋಕೆ ಪಾಪ, ಅಲ್ಲಿ ಜಾಗ ಐತಲ್ಲ, ಆಗ ಅಲ್ಲಿ ಬಿಟ್ಟು ಬರೋಕೆ ಹೋಗು. ಅಜ್ಜಿ ಬಾ, ನನಗಂತೂ ತುಂಬ ಖುಷಿ ಆಯ್ತು ನೀನು ಬಂದಿದ್ದಕ್ಕೆ. ಇದಕ್ಕಿದ್ದಂಗೆ ಬಂದ್ಬಿಟ್ಟಲ್ಲ, ಮಾತಾ ಹಾಡ್ತಾ ಇದ್ದೆ, ಯಾರಪ್ಪ ಹಿಂಗೆ ಬಂದರು ಅಂದ್ಕೊಂಡೆ. ಶೌರ್ಯಮ್ಮವ್ವ ಬನ್ನಿ. ಗಾಡಿ ಅಲ್ಲಿ ಸೈಡಿಗೆ ಹಾಕಿ ಬತ್ತಾನ ಗಾಡಿನ. ಚೆನ್ನಾಗಿದ್ದೀರೇನಪ್ಪ? ಚೆನ್ನಾಗಿದ್ದೀನಮ್ಮ, ನಿಮ್ಮ ಅಜ್ಜಿ ಚೆನ್ನಾಗೈತೆ? ಅಜ್ಜಿ, ನಾನು ಅತ್ತೆ ಅಂತಿದ್ನ, ಎಲ್ಲರೂ ಅಜ್ಜಿ ಅಜ್ಜಿ ಅನ್ನು ಅಂತ ಹೇಳಿ ಎಲ್ಲ ಅಜ್ಜಿ ಅನ್ನು ಅಂತ ಹೇಳ್ಕೊಟ್ಟಿದ್ರು. ಇಲ್ಲಿರಲ್ಲನ, ಅದಕ್ಕೆ ಅಜ್ಜಿ ಅಂತ ಕರಿತೀನಿ ಅಜ್ಜಿ ಇವಾಗ. ಬಾ, ಚೆನ್ನಾಗೈತೆ. ಹಾಸ್ಪಿಟ್ಲಿಗೆ ಹೋಗಿದ್ವಿ, ತೋರಿಸ್ಕೊಂಡು ಬಂದ್ವಿ. ಬಾ ಒಳಗಡೆ. ಬ್ಯಾಗ್ ಐತೆ ತಾಂಬರಪ್ಪ, ಡಿಕ್ಕೆಗೆ ಬ್ಯಾಗ್ ಐತೆ ತಕಬಾ. ಬಾ ಶೌರ್ಯಮ್ಮವ ಬಾ, ಅಲ್ಲೇ ಸೈಡಿಗೆ ಹಾಕಿ ಬಾ, ಅಲ್ಲೇ ಇರಲಿ ಬಾ. ಅದೇನೇನು ಯಾರೇನು ತಗೊಂಡೋಗಲ್ಲ. ಬಾ ರಜ್ಜಿ, ಬಾ ಒಳಗೆ ಬಾ. ಸೀನಂಕಲ್ ಎಲ್ಲ ಚೆನ್ನಾಗಿದ್ರ ಆಂಟಿ? ಬರ್ರಿ ಒಳಗೆ ಬನ್ನಿ ಪ್ರವೀಮವ್ವ, ಒಳಗೆ ಬನ್ನಿ. ಶೌರ್ಯಮ್ಮವ್ವ ಬನ್ನಿ, ಕುತ್ಕೊಳ್ಳಜ್ಜಿ, ಕುತ್ಕೋ. ನಾಳಪ್ಪ ಶೌರ್ಯ, ನೀನೇ ಕೊಡು ನಿನ್ನ ಸೊಸೆಗೆ, ತಗ ಕೊಡು. ಕೊಡ ಮತ್ತ, ನೀನೇ ತೆಗೆದ್ಬಿಟ್ಟು ಕೊಡು. ಏನು ಮಾವ ಇದು? ಇಷ್ಟು ಸರ್ಪ್ರೈಸಾಗೆ ಇಬ್ಬರು ಬಂದು ಇವಾಗ ಏನೋ ತಗೊಂಬಂದಿದ್ದೀರಾ ನೀನು ಅಜ್ಜಿ? ಹೇಳಿಲ್ಲ ಬರ್ತೀವಿ ಅಂತಲೂ ಹೇಳಿಲ್ಲ, ಏನಿಲ್ಲ. ಬನ್ನಿ ಫಸ್ಟ್ ಊಟ ಮಾಡಿ ಬನ್ನಿ, ಆಮೇಲೆ ಏನು ತಗೊಂಬಂದಿದ್ರು ನೀವು ಆಮೇಲೆ ಕೊಡಿರಂತೆ. ಬೇಡ, ಫಸ್ಟು ನೀನು ನಾವು ತಗೊಂಬಂದಿರೋ ಗಿಫ್ಟ್ ತಗೋ, ಆಮೇಲೆ ಊಟ ಮಾಡ್ತೀವಿ. ಹೌದಾ, ಏನು ಗಿಫ್ಟ್ ತಂದಿದ್ದೀರಾ ಶೌರ್ಯ? ಋತುಗೆ ಹೇಳೇ ಇಲ್ಲ, ಹಂಗೆ ಬಂದಿದ್ದೀರಾ ನೀನು ಲಕ್ಷ್ಮಿ ಆಂಟಿ? ತಗೊಳಮ್ಮ ಋತು, ನೀನೇ ನೋಡು, ನಿಮ್ಮ ಮಾಮ ನಿನಗೆ ಪ್ರೀತಿಯಿಂದನ ಇಷ್ಟಪಟ್ಟು ಮಾಡಿಸಿದಾನೆ. ನಮ್ಮ ಋತುಗೆ ಏನಾದರೂ ಕೊಡ್ಬೇಕಣಮ್ಮ ಅಂತ ಹೇಳಿ ಅವನೇ ಮಾಡಿಸಿರೋದು. ತಗೋ ನೋಡು. ನೀವೇ ತೆಗೀರಿ ಅಜ್ಜಿ, ನೀವೇ ತೆಗ್ದು ತೋರಿಸ್ರಿ. ಇಲ್ಲ ಋತು, ನೀನೇ ನೋಡು ಅದ್ರಲ್ಲಿ ಏನಿರ್ಬೋದು ಅಂತ. ಏನಿರ್ಬೋದು? ಏನು ನಮ್ಮ ಶೌರ್ಯ ಮಾಮ ಏನಾದ್ರೂ ತಮಾಷೆ ಮಾಡ್ತಾ ಇದ್ದಾನಾ? ಏನು ಮಾಮ ಏನಾದರೂ ತಮಾಷೆ ಮಾಡ್ತಾ ಇದೆಯಾ? ಅಯ್ಯೋ, ನಾನು ಯಾಕೆ ತಮಾಷೆ ಮಾಡೋಣ ಋತು? ತಮಾಷೆ ಮಾಡೋಕೆ ಅಲ್ಲಿಂದ ಇಲ್ಲಿಗಾದ್ರೂ ಬರಬೇಕಾ? ನೀನೇನಾದರೂ ಊರಿಗೆ ಬಂದ ತಮಾಷೆ ಮಾಡ್ತೀನಿ ಅಷ್ಟೇನೆ. ಇವಾಗ ಎಲ್ಲಾದರೂ ತಮಾಷೆ ಮಾಡೋಕ್ಕಾಗುತ್ತಾ? ಅಲ್ಲಿಂದ ಇಲ್ಲಿಗಾದ್ರೂ ಬಂದು. ವಾವ್, ಸರ ತುಂಬ ಚೆನ್ನಾಗೈತಪ್ಪ. ಸರ ತಂದಿದ್ಯಾ ಮಾವ ನನಗೆ? ನೋಡ್ರತು, ನಿಮ್ಮ ಮಾವ ನಿನಗೆ ಸರ ತಂದಿದ್ದಾರೆ. ನಿಮ್ಮ ಮಾಮ ಇಷ್ಟಪಟ್ಟು ಮಾಡ್ಸಿರೋದು. ಯಾತನ ಕೊಡ್ಸೋಣ ಮನೆಗೆ ಯಾತನ ಅಂದೆ. ಸುಮ್ಮನೆ ಏನು ಬೇಡ ಕಣಮ್ಮ, ಸರ ಮಾಡಿಸ್ಕೊಡು ಅಂತ ಹೇಳ್ದ. ಅದಕ್ಕೆ ಸರ ಮಾಡಿಸ್ದೆ ಕಣಮ್ಮ. ಮದುವೆಗೆ ಯಾತನ ಮಾಡಿಸ್ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ಸರ ಮಾಡಿಸಿದ್ದೆ. ಅದಕ್ಕೆ ಇವತ್ತು ಬಿಡಿಸ್ಕೊಂಬರೋಣ ಅಂತ ಹೋಗಿದ್ವಾ. ಅದಕ್ಕೇನೆ ಅಯ್ಯಮ್ಮ ಮನೆಗೆ ತಗೊಂಡೋಗೋದೇನು ಬೇಡ, ಬಸ್ ಇದೆ ಋತು ಮನೆಗೆ ಹೋಗೋಣ, ಋತು ಕೊಡೋಣ ಅಂತ ಹೇಳೋದು ಬೇಡ, ಏನು ಬೇಡ, ಸುಮ್ಮನೆ ಹೋಗೋಣ ಬಾ ಅಂತೇಳಿ ಕರ್ಕೊಂಬಂದು ನಿಮ್ಮ ಮಾಮ. ಚೆನ್ನಾಯ್ತೇನಮ್ಮ? ಆಲೆ ಹಾಕಿ ಬಂದಿದ್ದೆ, 40 ಗ್ರಾಮ್ ಐತಿ. ಚೆನ್ನಾಯ್ತಂಗ ಡಿಸೈನು? ಅಯ್ಯೋ ಭಾಳ ಚೆನ್ನಾಗೈತಪ್ಪ, ಎಷ್ಟು ಚೆನ್ನಾಗೈತೆ. ಯಾರು ನಮ್ಮ ಶೌರ್ಯ ಮಾವನ ಇದನ್ನ ಸೆಲೆಕ್ಟ್ ಮಾಡಿ ಡಿಸೈನಾ? ನಾನೇ ಋತು. ಚೆನ್ನಾಗೈತಾ? ಇಷ್ಟ ಆಯ್ತಾ? ಭಾಳ ಚೆನ್ನಾಗೈತೆ ಶೌರ್ಯ. ಯಾಕಿದೆಲ್ಲ ತಗೊಂಬರಕ್ಕೆ ಹೋದ್ರಿ ಲಕ್ಷ್ಮಿ ಆಂಟಿ? ಸುಮ್ಮನೆ ಪಾಪ ಇವಾಗೆಲ್ಲ ಬಂಗಾರದ ರೇಟ್ ಜಾಸ್ತಿ ಆಗೈತೆ, ಸುಮ್ಮನೆ ಯಾಕೆ ತಗೊಂಬರಕ್ಕೆ ಹೋದ್ರಿ ಇವಾಗ? ಏನು ತಗೊಂಬರ್ಲಿಲ್ಲ ಅಂದರೆ ಹಾಗೆ ಬರ್ಬೋದಾಗಿತ್ತು ಅತ್ಲಾಗೆ, ಸುಮ್ಮನೆ. ಇವಾಗ ಯಾಕಿದೆಲ್ಲನಾ? ಅಯ್ಯೋ ರಜ್ಜಿರು ಏನು ಕೊಟ್ರು ಅಂತ ಕೇಳ್ತಾರೆ. ನಾವು ಮದುವೆಗೆ ಕೊಡಕ್ಕಂತೂ ಆಗಲಿಲ್ಲ, ನೀವೇ ಹೋಗಿ ಆಗಿ ಬಂದ್ರಿ. ನಾನು ಕೊಡೋಣ ಅನ್ಕೊಂತಿದ್ದೆ, ಅದಕ್ಕೆ ರೆಡಿ ತಂದರೆ ಸೆನಕಿರಲ್ಲ ಅಂತೇಳಿ ನಾನು ಒಂದು 20 ದಿವಸ ಆಯಿತು ಹಾಕಿದ್ದೆ ಬಂಗಾರದ ಅಂಗಡಿಗೆ. ಅವರು ಇವಾಗ ಕೊಟ್ಟರು. ಮಾಡ್ಸಕ್ಕೆ ಹಾಕಿದ್ದೆ, ರೆಡಿ ಆದ್ರೆ ಆವಾಗಲೇ ಕೊಡ್ತಾರೆ ಅಂತೇಳಿ ಮಾಡಕ್ಕೆ ಹಾಕಿದ್ದೆ ನಾನು. ಅದಕ್ಕೆ ಈಗ ಇಸ್ಕೊಂಬಂದ್ವಿ ಹೋಗಿ.
ನನಗಂತೂ ತುಂಬ ಇಷ್ಟ ಆಯಿತು ಅಜ್ಜಿ, ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ ಹೋಗತ್ಲ. ನನಗಂತೂ ಇವತ್ತು ಯಾ ಕಡೆ ಎದ್ದಿದ್ನೋ ಅನ್ನಿಸ್ತಾ ಐತೆ. ಇದ್ದಕ್ಕಿದ್ದಂಗೆ ನಿಮ್ಮನ್ನಂತೂ ನೋಡ್ಬಿಟ್ಟು ಭಾಳ ಖುಷಿ ಆಗ್ಬಿಡ್ತು. ನಮ್ಮ ಮನೆಗೆ ಬಂದ್ಬಿಟ್ರಲ್ಲ ಅಂತ ಹೇಳಿ. ಹೇಳಿಲ್ಲ ಏನಿಲ್ಲ, ಹಿಂಗಿದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಏನಮೃತಮ್ಮ ಯಾತ ನೋಡ್ತಾ ಇದೀಯಾ? ಈ ಯಾರಿವರು? ನಮ್ಮ ಅಜ್ಜಿ ಕಣಕ, ಲಕ್ಷ್ಮಜ್ಜಿ ಅಂತ ಹೇಳ್ತಿರ್ತೀನಲ್ಲ, ನಮ್ಮ ಅಮ್ಮರ ಅಮ್ಮ ಅಂತ ಹೇಳಿ. ಇವರೇ ನೋಡು ನಮ್ಮ ಅಜ್ಜಿ. ಇವರು ನಮ್ಮ ಮಾವ, ಶೌರ್ಯ ಮಾವ ಅಂತ ಹೇಳಿ. ಇದ್ದಕ್ಕಿದ್ದಂಗೆ ಇವತ್ತು ಬಂದರು ಸಡನ್ನಾಗಿ. ಮಾಂಗಲ್ಯ ಚೈನ್ ಮಾಡಕ್ಕೆ ಹಾಕಿದ್ರಂತೆ, ಅದಕ್ಕೇನೆ ತಗೊಂಬಂದು ಕೊಟ್ಟಿದ್ದಾರೆ. ನನಗೆ ಸರ ಮಾಡಿಸ್ಕೊಟ್ರು. ಹೌದೇನು? ಹೆಂಗ ನೋಡಮ್ಮ ಅತ್ತ. ನಿಮ್ಮ ಅಜ್ಜಿ ಸರ ಮಾಡಿಸ್ಕೊಟ್ಟಿರೋದ. ಮದುವೆಗೆ ಯಾತು ಕೊಡ್ಲಿಲ್ಲ ಹೇಳು. ಅದಕ್ಕೆ ನಾನು ಸೀರೆ ಅದು ಕೊಡ್ಸೋಣ ಅನ್ಕಂಡೆ. ಸುಮ್ಮನೆ ಸೀರೆ ಎಲ್ಲ ಯಾಕತ್ತಂತೇಳಿ ಮಣ್ಣೊಂದು ಕೊಡ್ಸಿದ್ನ ಹೇಳು. ಅದಕ್ಕೇನೆ ಬಿಡತ್ತ ಸೀರೆ ಅವೆಲ್ಲ ಯಾಕೆ ಸುಮ್ಮನೆ ಸಣ್ಣ ಪುಟ್ಟವೆಲ್ಲ ಉಂಗ್ರ, ಸಣ್ಣ ಸಣ್ಣ ಉಂಗ್ರ ಹಾಕಿವೆ ಕಿಕ್ಕೆಮ್ಮವೆಲ್ಲ ಯಾಕೆ ಅಂತೇಳಿ ನಾನು 40 ಗ್ರಾಮ್ ಇನ್ನೊಂದು ಸರ ಮಾಡಿಸಿದ್ದೆ. ಅದನ್ನು ತಗೊಂಬಂದು ಕೊಟ್ಟೆ. ನಾನು 2 ಎಳೆದು ಹಾಕೋಣ ಅನ್ಕಂಡೆ. 2 ಎಳೆದು ಬೇಡ, ನಮ್ಮ ಋತು ಒಂದಿಟ್ಟು ಉದ್ದಾದಪ್ಪ ಏನಕ್ಕೈತಾ, ಒಂದಿಟ್ಟು ದೊಡ್ಡ ಕೊಳ್ಳು. ಅದಕ್ಕೆ 40 ಗ್ರಾಮಿಂದ ಹಾಕಿದ್ದೆ. ಅದಕ್ಕೆ ಬಿಡಿಸ್ಕೊಂಬಂದು ಇವತ್ತು ನಾನು ಅವ್ರ ಮಾಮ ತಗೊಂಬಂದ್ವಿ. ನಾವು ಅಲ್ಲಿಗೆ ಬಂದಾಗ ಕೊಡೋಣ ಅನ್ಕೊಂಡ್ವಿ. ನಮ್ಮ ಹುಡುಗ ಒಪ್ಪಲಿಲ್ಲ. ಬೇಡ ಕಣಮ್ಮ, ಬಾರಮ್ಮ, ಇದ್ದಕ್ಕಿದ್ದಂಗೆ ಅವಳಿಗೆ ಸರ್ಪ್ರೈಸ್ ಆಗಬೇಕು, ಬಾ ಹೋಗೋಣ ಅಂತೇಳಿ ಕರ್ಕೊಂಬಂದ ನಮ್ಮ ಮಗ. ಬನ್ನಿ ಊಟ ಮಾಡಿ ಬನ್ನಿ. ಮಾಡಿದಳೋ ಇಲ್ವೋ ಋತು, ನಾವಿದ್ದಕ್ಕಿದ್ದಂಗೆ ಬಂದಿದ್ದೀವಿ. ಅಡುಗೆ ಮಾಡಿದಳೋ ಇಲ್ವೋ? ಅಯ್ಯೋ ಈಟೆ ಬರ್ರಿ ಶೌರ್ಯ ಮಾವ, ನಾನೇನು ಅಲ್ಪ ಸ್ವಲ್ಪ ಮಾಡಲ್ಲ. ಸ್ವಲ್ಪ ಏನು ಮಾಡೋದಿಲ್ಲ. ಒಬ್ರಿಗೆ ಹೆಚ್ಚಾಗಂಗೆ ಮಾಡೋದು. ಹೆಚ್ಚಾದರೂ ಯಾರಿಗಾದ್ರೂ ಕೊಡ್ತೀನಿ, ಇಲ್ಲಾಂದ್ರೆ ಒಂದು ನಾಯಿಗಾದ್ರೂ ಒಂದು ತುತ್ತ ಹಾಕ್ತೀನಿ. ನಾನಂತೂ ಕಡಿಮೆ ಮಾಡಲ್ಲ. ಬನ್ನಿ ಊಟ ಮಾಡಿ ಬನ್ನಿ. ಅಡುಗೆ ಆಗೈತೆ. ಹೋಗ್ತೀವಮ್ಮ. ಹೋಗ್ಬೇಕು. ನಿಮ್ಮ ತಾತ ಒಂದೇ ಇತ್ತು ಮಂತಾಗೆ ಹೋಗ್ಬೇಕು. ನಾವು ಜಾಲದ ಬತ್ತೀವಿ ಕಣಪಟ್ಟ ಉಣ್ಣಕ್ಕೆ ಹೋಗಿ ಅಂತ ಹೇಳಿ ಬಂದರೆ ಇತ್ತು ಬಂದಿದ್ದೀವಿ. ಬರಲಿಲ್ಲ ಟೈಮಾಗಿ ಇಬ್ಬರಾಳು ಓದಾರ ಅತ್ಲಾಗೆ ಹೋಗ್ತಾರೆ ಅಂತ ಬೈಕೆ ಮುಟ್ಟಿ ನಿಮ್ಮ ತಾತ. ಅಜ್ಜಿ, ನೀವು ಅಪರೂಪಕ್ಕೆ ಬಂದಿದ್ದೀರಾ, ಏನಾನ ಚಿಕನ್ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಮೇಲಿಂದ ಹೋಗಿರಂತೆ ಏನು. ತಾತಕ್ಕೆ ಫೋನ್ ಮಾಡಿ ಹೇಳ್ರಿ, ಇಲ್ಲಾಂದ್ರೆ ಅಮ್ಮಗೆ ಹೇಳ್ತೀನಿ ಬಿಡು, ಹೋಗಿ ಹೇಳುತ್ತೆ ಅಲ್ಲಿಗೆ. ನಮ್ಮ ಋತು ಚಿಕನ್ ಮಾಡಲಿ ಬಿಡು. ಹೆಂಗೆ ಮಾಡ್ತಾಳೆ ನೋಡೋಣ. ಅವಳು ಮಾಡಿರೋ ಚಿಕನ್ ತಿಂದಿಲ್ಲ. ಯಾವಾಗಲೂ ನಮ್ಮ ಅಕ್ಕ ಮಾಡಿಕ್ಕದು ತಿಂದ್ಬಿಡೋಳು. ನೋಡೋಣ ಅದಲ್ಲಿ ಹೆಂಗೆ ಮಾಡ್ತಾಳೆ ಅಂತ ಹೇಳಿ. ಮಾಡ್ತೀಯಾ? ಬರುತ್ತೆ ಚಿಕನ್ ಮಾಡೋಕ್ಕೆ? ಶೌರ್ಯ ಸೂಪರಾಗಿ ಮಾಡ್ತಾಳೆ. ಭಾಳ ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಅಡುಗೆನೂ ಸೂಪರಾಗಿ ಕಲ್ತವಳು. ಇಂಥ ಅಡುಗೆ ಬರಲ್ಲ ಅನ್ನಂಗಿಲ್ಲ. ಮಾಡುತ್ತಪ್ಪ ನಮ್ಮ ಋತಮೇ ಎಲ್ಲ ಅಡುಗೆ ಮಾಡುತ್ತೆ. ಹುಷಾರಾಗಿ ತೆಗ್ದಿಕ್ಕೂ ಋತು ಅದನ್ನ. ಸರಿ ಆಯ್ತು ಮಾವ, ನನಗಂತೂ ತುಂಬ ಖುಷಿ ಆಯ್ತು ಇವತ್ತು. ಇದಕ್ಕಿದ್ದಂಗೆ ನಮ್ಮ ಅಜ್ಜರು ನಮ್ಮ ಮನೆಗೆ ಬಂದಿದ್ದಕ್ಕೆ. ಹಂಗೆ ನೋಡು, ಯಾರನ್ನ ಇಟ್ಕಿದ್ದಂಗೆ ಬಂದರೆ ಹಂಗೆ ಬೋಲ್ ಖುಷಿ ಆಗುತ್ತೆ. ಹಂಗೆ ಬಂದ್ರಲ್ಲ ಬಿಡು. ಹೋಗಿ ತಗೊಂಬರ್ತೀನಿ. ಬೈಲರ್ ತಗೊಬರ್ಲೋ ಫಾರಮ್ ತಗೊಬರ್ಲೋ? ಏನು ಕಬಾಬು ಏನು ಮಾಡ್ತೀಯಾ? ಅದೊಂದು ತಗೊಂಬನ್ನಿ. ಒಂದು ಸಾಂಬಾರು ಮಾಡಿ ಮುದ್ದೆ ಮಾಡ್ತೀನಿ. ನಮ್ಮ ಅಜ್ಜಿಗೆ ಸಾಂಬಾರು ಆಗ್ಬೇಕು. ಅಜ್ಜಿ ಕಬಾಬೆಲ್ಲ ತಿನ್ನಲ್ಲ. ತಿಂದ್ರೂ ಅಲ್ಪ ಸ್ವಲ್ಪ ತಿನ್ನುತ್ತೆ. ಅದಕ್ಕೆ ಸಾಂಬಾರು ಆದರೆ ಮುದ್ದೆ ಊಟ ಮಾಡುತ್ತೆ. ಅದು ಒಂದು ಬೈಲರ್ ಒಂದು ತಗೊಂಬರ್ರಿ. ಒಂದು ಕೋಳಿನ ಅದೊಂದು ಕೋಳಿ ತಗೊಂಬನ್ನಿ. ಹೋಗಿ ಕಟ್ ಮಾಡಿಸ್ಕೊಂಬರೋಗ್ರಿ ಬೇಗ. ನಾನೆಲ್ಲ ರೆಡಿ ಮಾಡ್ಕೊತೀನಿ. ಬನ್ನಿ ಊಟ ಮಾಡಿ ಬನ್ನಿ. ಬಿಡತ್ಲಾಗ ಅದನ್ನೇ ಊಟ ಮಾಡ್ತೀವಿ. ನೀನೇನು ಚಿಕನ್ ಮಾಡ್ತೀಯಲ್ಲ ಅದನ್ನೇ ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡು. ಏನು ಬೇಡ, ನಾವು ಊಟ ಮಾಡ್ಕೊಂಡೆ ಬಂದಿದ್ವಿ. ಸರಿ ಆಯ್ತು, ಹಂಗೆ ಮಾಡಿರಿ. ಇನ್ನೇನು ಸಾಂಬಾರು ಅನ್ನ ಸಾಂಬಾರು ಮಾಡಿದ್ಲಾ? ಇನ್ನೇನು ಊಟ ಮಾಡ್ತೀರಾ? ಇವಾಗ ಚಿಕನ್ ತರ್ತೀನಿ, ಬೇಗ ಮಾಡ್ತಾಳೆ, ಅದನ್ನೇ ಊಟ ಮಾಡಿರಂತೆ. ನೋಡಿದ್ರಲ್ಲ ವೀಕ್ಷಕರೇ, ಇದ್ದಕ್ಕಿದ್ದಂಗೆ ನಮ್ಮ ಅಜ್ಜಿನೂ ನಮ್ಮ ಶೌರ್ಯ ಮಾವ ನಮ್ಮ ಮನೆಗೆ ಬಂದರು. ಅದರಲ್ಲೂ ನನಗೆ ಸರ್ಪ್ರೈಸಾಗಿ ಸರ ಮಾಡಿಸ್ಕೊಂಡು ತಗೊಂಬಂದಿದ್ದಾರೆ. ತುಂಬ ಖುಷಿ ಆಗ್ಬಿಡ್ತು ನನಗಂತೂ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಇವ್ರು ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಮ್ಮನೂ ಹೇಳಿಲ್ಲ, ಯಾರಿಗೂ ಗೊತ್ತಿಲ್ವಲ್ಲ. ಇದ್ದಕ್ಕಿದ್ದಂಗೆ ನಾನು ಪ್ರವಿ ಮಾತಾಡಬೇಕಾದ್ರೆ ಬಂದು ಮನೆ ಮುಂದೆ ನಿಂತ್ಕೊಬಿಟ್ರೆ ಖುಷಿ ಆಗ್ಬಿಡ್ತು. ಅದರಲ್ಲೂ ನನಗೆ ಸರ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಶೌರ್ಯ ಮಾವ ನಮ್ಮ ಅಜ್ಜಿ ಬಂದಿದ್ದಕ್ಕೆ ನಮ್ಮ ಮನೆಗೆ. ಅದಕ್ಕೆ ನಾವು ಹೋಗ್ತೀವಿ. ನಮ್ಮ ಅಜ್ಜಿದಂತೂ ಎಲ್ಲೂ ಹೋದ್ರೂ ಸ್ವಲ್ಪ ಹತ್ರನೇ. ಅದಕ್ಕೆ ಚಿಕನ್ ಮಾಡೋಣ ಅಂತ ಚಿಕನ್ ಮಾಡಿರ್ತೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.